ಹೆಲೋ ನಮಸ್ಕಾರ. ನಾನು ಆಂಕರ್ ರಶ್ಮಿ ಪ್ರಭುಲಿಂಗಪ್ಪ ಅಂಡ್ ನೀವ್ ನೋಡ್ತಾ ಇದ್ದೀರಾ ನಮ್ಮೆಲ್ಲರ ಹೆಮ್ಮೆಯ ನ್ಯಾಷನಲ್ ಟಿವಿ. ಸೊ ಫ್ರೆಂಡ್ಸ್, ನಿಮ್ಗೇನಾದ್ರೂ MBBS ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ಆದ್ರೆ MBBS ನ ಅಬ್ರಾಡ್ ನಲ್ಲೇ ಮಾಡ್ಬೇಕಾ ಅಥವಾ ಇಂಡಿಯಾದಲ್ಲಿ ಮಾಡಿದ್ರೆ ಕಮ್ಮಿ ಖರ್ಚಾಗತ್ತಾ? ಈ ತರ ಕನ್ಫ್ಯೂಷನ್ಸ್ ಏನಾರೋ ಇದೆಯಾ? ಅಥವಾ ನಿಮ್ಮ ಮಗಳು ಅಥವಾ ಮಗ ಏನಾರೋ ಈ ಇತ್ತೀಚಿನ ನೀಟ್ ಎಕ್ಸಾಮ್ ನಲ್ಲಿ ಕಮ್ಮಿ ಸ್ಕೋರ್ ಮಾಡಿದಾರಾ? ಅಥವಾ ಗವರ್ಮೆಂಟ್ ಕೋಟಾದಲ್ಲೇ MBBS ಸೀಟ್ ಪಡ್ಕೋಬೇಕು ಆದ್ರೆ ಮಗಳಿಗೆ ಆಗ್ತಾ ಇಲ್ವಾ? ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ನಲ್ಲೇ ಸೀಟ್ ಪಡ್ಕೋಬೇಕು, ಅದು MBBS ಬಟ್ ಹಣಕಾಸಿನ ಸಮಸ್ಯೆ ಏನಾದ್ರೂ ಇದೆಯಾ? ನಾನ್ ಹೇಳ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ವರಿ. ಯಾಕಂದ್ರೆ MBBS ನ ಅಬ್ರಾಡ್ ನಲ್ಲೇ ಮಾಡ್ಬೋದು ವಿತ್ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ. ಅಷ್ಟೇ ಅಲ್ಲ, ಇಂಡಿಯನ್ ಬೇಸ್ಡ್ ಕರಿಕ್ಯುಲಮ್ ಒಟ್ಟಿಗೆ ಮಾಡ್ಬೋದು, ಅದು ಬಹಳನೇ ಕಮ್ಮಿ ಖರ್ಚಿನಲ್ಲಿ. ಇಷ್ಟೆಲ್ಲ ಗೊತ್ತಾಯ್ತು, ಬಟ್ MBBS ನ ಅಬ್ರಾಡ್ ನಲ್ಲಿ ಮಾಡ್ಬೇಕು ಅಂದ್ರೆ ಯಾವ ತರ ರಿಕ್ವೈರ್ಮೆಂಟ್ಸ್ ಇದೆ, ಏನೆಲ್ಲ ಆಪ್ಷನ್ಸ್ ಇದೆ, ಹಾಗೆ ಯಾವ ಕಂಟ್ರಿ ಬೆಸ್ಟ್, ಯಾವ ಕಂಟ್ರಿ ಸೇಫ್, ಹಾಗೆ ಯಾವ ಯೂನಿವರ್ಸಿಟಿ ಚೂಸ್ ಮಾಡಿದ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ, ಈ ತರ ಹಲವಾರು ಪ್ರಶ್ನೆಗಳು ನಮ್ಮ ತಂದೆ ತಾಯಿ ಹಾಗೆ ಮಕ್ಕಳ ಒಂದು ತಲೆಯಲ್ಲಿ ಓಡ್ತಿರುತ್ತೆ ಅಲ್ವಾ? ಸೊ ಈ ಒಂದು ಸಂಚಿಕೆಯಲ್ಲಿ ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹಾಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ನ ನಮಗೆ ತಿಳಿಸ್ಕೊಡ್ಲಿಕ್ಕೆ ಆಚಾರ್ಯಾಸ್ ಓವರ್ಸೀಸ್ ಕನ್ಸಲ್ಟೆನ್ಸಿ ಕಡೆಯಿಂದ ಮಿಸ್ಟರ್ ಯೋಗೀಶ್ ಸರ್ ಇದ್ದಾರೆ. ಸೊ ಅವರನ್ನ ಮೊದಲು ಮಾತಾಡ್ಸೋಣ. ಹಾಗೆ ಈ ಕಂಪ್ನಿಯ ಒಂದು ವಿಶೇಷತೆ, ಯಾವ್ಯಾವ ಡಿಗ್ರಿಗಳನ್ನ ಇಲ್ಲಿ ಕನ್ಸಲ್ಟೆನ್ಸಿ ಕೌನ್ಸಿಲಿಂಗ್ ನ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮಕ್ಕೆ ನಮ್ಮ ಆಚಾರ್ಯ ಓವರ್ಸೀಸ್ ಕನ್ಸಲ್ಟೆನ್ಸಿನ ಕರೆದು ನಮ್ಮನ್ನು ಮಾತಾಡಿಸ್ತಾ ಇರೋದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಓಕೆ ಸರ್, ಈಗ ಆಚಾರ್ಯಾಸ್ ಓವರ್ಸೀಸ್ ಕನ್ಸಲ್ಟೆನ್ಸಿ ಕಂಪ್ನಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಏನು ವೈಶಿಷ್ಟ್ಯತೆ ಏನಿದೆ ಇದರ ಒಂದು ಕಂಪ್ನಿ ಬಗ್ಗೆ? ಮೇಡಮ್, ಇದು ಆಚಾರ್ಯಾಸ್ ಓವರ್ಸೀಸ್ ಕನ್ಸಲ್ಟೆನ್ಸಿ ನಾನು ಮಲ್ಲೇಶ್ವರಮಲ್ಲಿ ಆಫೀಸ್ ಪ್ರಾರಂಭ ಮಾಡಿದ್ದೀನಿ. ಓಕೆ, ಇದ್ರದ್ದು ವೈಶಿಷ್ಟ್ಯತೆ ಏನಿಲ್ಲ, ನಾವು MBBS ಅಬ್ರಾಡ್ ಮತ್ತು ಇಂಡಿಯಾದಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ. ಮ್ಯಾಕ್ಸಿಮಮ್ ನಾವು ಅಬ್ರಾಡ್ ಅಲ್ಲಿ ಮಾಡಿಸ್ತೀವಿ, ಯಾಕಂದ್ರೆ ಇಂಡಿಯಾದಲ್ಲಿ ಅಫೋರ್ಡಬಿಲಿಟಿ ಬಹಳ ಕಷ್ಟ ಇದೆ, ತುಂಬಾ ಜಾಸ್ತಿ ಇದೆ. ಅಡ್ಮಿಷನ್ ಚಾರ್ಜಸ್ ಆಗ್ಲಿ, ಡೊನೇಷನ್ ಆಗ್ಲಿ, ಬೇರೆ ಬೇರೆ ಕಾರಣಗಳಿಂದ ಇಂಡಿಯಾ ಬಹಳ ಕಮ್ಮಿ ಮಾಡ್ತೀವಿ. ಇಲ್ಲಿಯೇ ನಮ್ಗೆ ಇಂಡಿಯಾದಲ್ಲೂ ಬೇಕು MBBS ಅಡ್ಮಿಷನ್ ಅಂದ್ರೆ ಮಾಡಿಸ್ತೀವಿ. ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹೊರ ದೇಶದಲ್ಲಿ MBBS ಅಂದ್ರೆ MBBS ಕೋರ್ಸ್ ಅನ್ನೇ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಓಕೆ ಸರ್. ಸೊ ಈಗ ಅಬ್ರಾಡ್ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಓದಕ್ ಹೋಗ್ಲಿ ಏನೇ ಆಗ್ಲಿ MBBS ಮಾಡೋದಂದ್ರೆ ಎಲ್ಲರಿಗೂ ಕಷ್ಟದ ಒಂದು ಕೋರ್ಸ್ ಅದು. ಬಟ್ ಅಬ್ರಾಡ್ ನಲ್ಲಿ ಮಾಡ್ಬೇಕಂದ್ರೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಸರ್ ಇಂಡಿಯಾ ಕಂಪೇರ್ ಮಾಡಿದ್ರೆ? ಮೇಡಮ್, ನಿಮ್ಮ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರ ಕೊಡ್ತೀನಿ. ನಾವು ಇವತ್ತು ಒಂದು ನಾರ್ಮಲ್ ಕ್ವಶನ್ ಅಂಡ್ ಆನ್ಸರ್ ಸೆಗ್ಮೆಂಟ್ಗಿನ ವಿಲ್ ಹ್ಯಾವ್ ಎ ಚಿಟ್ ಚಾಟ್. ಲೈಕ್ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕೇಳಿ, ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಎಲ್ಲಾ ಮಾಹಿತಿ ಒಂದೇ ಸತಿ ಕೊಟ್ಬಿಟ್ರೆ ಮಕ್ಳಿಗೂ ಕನ್ಫ್ಯೂಷನ್ ಆಗುತ್ತೆ. ಅವ್ರು ಸ್ವಲ್ಪ ವಿಚಾರಿಸ್ಲಿ, ಅಕ್ಕಪಕ್ಕ ನೋಡ್ಲಿ. ಈಗ ಯೂಟ್ಯೂಬ್, ಗೂಗಲ್ ದುನಿಯಾ, ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತಾರೆ ಅದೇ ನಿಜ ಅನ್ಕೊಂಡ್ಬಿಟ್ಟಿದ್ದಾರೆ, ಬಟ್ ಅದು ಸತ್ಯ ಅಲ್ಲ. ಬಹಳ ವಿಷಯಗಳು ತಿಳ್ಕೊಳೋದಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದೊಂದೇ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಹೇಳಿದ್ರಿ MBBS ಅಂದ್ರೆ ಕಷ್ಟ ಅಂತ. ಮೇಡಮ್, ಕಷ್ಟ ಅಂದ್ರೆ ನೀವು ಒಬ್ರು ಡಾಕ್ಟರ್ ಆಗಬೇಕು ಅಂದ್ರೆ ಬಹಳ ಕಷ್ಟ ಮೇಡಮ್. ನಿಜ. ಒಬ್ಬ ಡಾಕ್ಟ್ರು ಒಂದು ಜೀವನ ಉಳಿಸೋ ಶಕ್ತಿ ಇರುತ್ತೆ, ಆ ಜೀವನ ಉಳಿಸೋ ಶಕ್ತಿ ಬೇಕು ಅಂದ್ರೆ ಅವ್ನು ಕಷ್ಟ ಪಡಲೇಬೇಕು. ಸೊ MBBS ಅನ್ನೋದು ನೀವು ಇಂಡಿಯಾದಲ್ಲಿ ಮಾಡಿ ಅಬ್ರಾಡಲ್ಲಿ ಮಾಡಿ ಅದು ಕಷ್ಟನೇ. ಇನ್ನು ಫೀಸ್ ಸ್ಟ್ರಕ್ಚರ್ಗೆ ಬಂದಾಗ ನಾವು ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಅದು ಬಹಳ ಕಮ್ಮಿ ಮೇಡಮ್. ಬಹಳ ಅಂದ್ರೆ ಬಹಳ ಕಮ್ಮಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೂಡೆಂಟ್ಸು ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಎಸ್, ತುಂಬಾ ಕಡು ಬಡವರು ಇರ್ತಾರೆ, ಅವ್ರ ಕೈಲಿ ಆಗಲ್ಲ ಅನ್ನೋರ್ಗೆ ಅವರು ಬ್ಯಾಂಕ್ ಲೋನು ಇಲ್ಲ ಮತ್ತೊಂದೇನೋ ಒಂದು ಫೆಸಿಲಿಟೀಸ್ ತಗೊಂಡು ಅವರು ಮುಂದುವರಿಯೋಕೆ ಪ್ರಯತ್ನ ಪಡ್ಬೋದು. ಅದಕ್ಕೆ ಏನೇನು ಬೇಕು ಸಹಾಯ ಇಲ್ಲ ಮಾಹಿತಿ, ಅದು ನಾವು ಮಾಡ್ತೀವಿ.